ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ನಮ್ಮ ವಿಡಿಯೋನ ಪೂರ್ತಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಈಗ ತುಪ್ಪ ಕಾಯಿಸೋದು ಹೇಗೆ ಅಂತ ಹೇಳ್ತೀನಿ. ಯಾವ ಬ್ರ್ಯಾಂಡ್ ಆದರೂ ಸರಿ, ತುಪ್ಪ ಇರುತ್ತಲ್ವ ಅದು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಬೆಳ್ಳುಳ್ಳಿ, ಏಲಕ್ಕಿ, ಉಪ್ಪು, ಅದು ನುಗ್ಗೆ ಸೊಪ್ಪು, ಕರಿಬೇವು, ಅರಿಶಿನ, ಲವಂಗ ಮತ್ತು ಮೆಣಸು, ಎಲೆ ತೊಟ್ಟು. ಇಲ್ಲಿ ನಾನು ಇನ್ನೊಂದು ನಿಮಗೆ ಹೇಳೋದು ಮಾಡ್ತಿದ್ದೀನಿ. ಎಲ್ಲ ಒಟ್ಟಿಗೆ ಅದನ್ನ ಹಾಕೋಬೇಕು. ಮತ್ತು ಮೆಂತ್ಯನ ಹುರಿದ್ಬಿಟ್ಟು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕಿತ್ತು. ನಾನು ಅದನ್ನು ಮರ್ತೋಗಿದ್ದೀನಿ, ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಮರಿಬೇಡಿ, ಅದೇ ತುಂಬ ಟೇಸ್ಟ್ ಕೊಡೋದು. ಮೆಂತ್ಯನ ಹುರಿದು ಸ್ವಲ್ಪ ಒಂದು ಅರ್ಧ ಕೆ ಜಿ ತುಪ್ಪಕ್ಕೆ 1 ಸ್ಪೂನ್ ಮೆಂತ್ಯನ ಹುರಿದು ಕುಟ್ಟಿ ಪುಡಿ ಮಾಡಿ ಅದನ್ನ ತುಪ್ಪದ ಈ ಥರ ಕಾಯಕ್ಕಿಟ್ಟಾಗ ಹಾಕೋಬೇಕು ಒಟ್ಟಿಗೆ. ನುಗ್ಗೆ ಸೊಪ್ಪನ್ನ ಒಟ್ಟಿಗೆ ಹಾಕಬಾರ್ದು, ನುಗ್ಗೆ ಸೊಪ್ಪನ್ನ ಸೈಡಲ್ಲಿ ಇಡಬೇಕು. ಅಷ್ಟರಲ್ಲಿ ನಾನು ತುಪ್ಪ ಸಣ್ಣ ಊರಿಲಿ ಕಾಯೋಷ್ಟರಲ್ಲಿ ನಾನು ನನ್ನ ಮಗಳಿಗೋಸ್ಕರ ಸರಿನ ಪ್ರಿಪೇರ್ ಮಾಡಿಕೊಂಡೆ. ಸರಿಗೂ ಅಷ್ಟೇ ನಾನು ಅವಳಿಗೆ ತುಪ್ಪ ಹಾಕಿ ಕಲಿಸ್ತೀನಿ. ಇದು ಅಂಗಡಿ ತುಪ್ಪ ಅಲ್ಲ, ಇದು ನಾವೇ ಮನೇಲಿ ನಾಟಿ ಹಸಿನ ಹಾಲಿಂದ ಮಾಡಿರೋ ತುಪ್ಪ. ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ನಾವು ಅಂಗಡಿ ತುಪ್ಪ ಇಷ್ಟು ಟೇಸ್ಟೇ ಇರಲ್ಲ, ಅದಕ್ಕೋಸ್ಕರ ಯಾವ ಬ್ರ್ಯಾಂಡ್ ತುಪ್ಪ ತೊಗೊಂಡ್ರು ನೀವು ಅದನ್ನು ಒಂದು ಸಲ ಈ ಥರ ಮನೇಲೆ ಕಾಯಿಸಿ ಇಟ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ನಿಮಗೂ ಇಷ್ಟ ಆಗುತ್ತೆ. ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನು ನವಿಲಿ ಗುಳ್ಳೆಗಳ ಥರ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನುಗ್ಗೆ ಸೊಪ್ಪನ್ನ ಹಾಕೋಬೇಕು. ನುಗ್ಗೆ ಸೊಪ್ಪು ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ.